So hi guys, welcome back to my YouTube channel. So ನಾನು ಇವತ್ತು ಏನು ಕಂಟೆಂಟ್ ಅಂದ್ರೆ ಸುಮ್ಮನೆ ನಮ್ಮ ಅಕ್ಕ ಮಸಾಲೆ ದೋಸೆ ಮಾಡ್ತಾ ಇದ್ದಾಳೆ. ಇಟ್ ಈಸ್ ನಾಟ್ ಎನ್ ನಾರ್ಮಲ್ ಮಸಾಲೆ ದೋಸೆ. ಯಾವ್ದಿಟ್ಟು? ಟೊಮೊಟೊ ಮಸಾಲೆ ದೋಸೆ ಮಾಡುವ ವಿಧಾನ ನೋಡೋಣ ಬನ್ನಿ. ಮೇಡಮ್ ಹಿಟ್ಟು ಮಾಡಕ್ಕೆ ಏನೇನು ಬೇಕು ಮೇಡಮ್? ನಾರ್ಮಲ್ ದೋಸೆ ಹಿಟ್ಟಿಗೆ ವಾಟ್ ಇಸ್ ದಟ್? ಡಿಫ್ರೆಂಟ್ ಆಗಿ ಮಾಡೋಣ ನೋಡಿ. ನಾರ್ಮಲ್ ದೋಸೆ ಎಲ್ಲರೂ ಮನೇಲಿ ಮಾಡ್ತಾರೆ, ಆದ್ರೆ ಈ ತರ ದೋಸೆ ಟೊಮೊಟೊ ದೋಸೆ ಯಾರ್ಯಾರು ಮನೇಲಿ ಮಾಡ್ತಾರೆ ಕಮೆಂಟ್ ಮಾಡಿ, ನಿಮ್ಮ ಮನೇಲಿ ಮಾಡಿದ್ರೆ. ಸೊ ನೋಡಿ ಸರ್, ಎಷ್ಟೋ ಜನಕ್ಕೆ ಭೂಮಿ ಮೇಲೆ ಎಷ್ಟೋ ಜನಕ್ಕೆ ಏನೇನೋ ಚಿಂತೆ ಇದೆ. ನಾವು ಅಮ್ಮಂಗೆ ರೀಲ್ಸ್ ಚಿಂತೆ, ಬರೋದು ರೀಲ್ಸ್ ತೋರ್ಸೋದು, ಬಾ ಮಾಡೋಣ ಗುಂಡ ಇಷ್ಟೇ. ಬನ್ನಿ ರಾಜಿ, ನೀವೇನು ನೋಡಿ ಗಾಯ್ಸ್, ಅಮ್ಮ ಬರೋದೇ ಏನು ಗೊತ್ತಾ, ಈಗ ರೀಲ್ಸ್ ಇಟ್ಕೊಂಡ್ ಬರೋದು. ಇದನ್ನ ರೋಹಿಣಿ ಕೈಲಿ ಮಾಡ್ಸೋ, ನನ್ನ ಕೈಲಿ ಮಾಡ್ಸೋ, ಪಲ್ಲವಿ ಕೈಲಿ ಮಾಡ್ಸೋ ಅಂತ ಬರೋದು. ನೋಡಿ ನಮ್ಮ ಅಕ್ಕ ಬ್ಲಾಗ್ ಮಾಡುವುದ್ರಲ್ಲಿ ಮಸಾಲೆ ದೋಸೆ ಸಿದ್ಸಿದ್ದಾನೆ. ಮಮ್ಮಿ ಒಂದು ದೋಸೆ ಕಟ್ ಮಾಡಿ. ಸೊ ಗೈಸ್ ಬರೀ ಇವಾಗ ನಮ್ಮ ಅಕ್ಕ ಮಾಡಿದ್ಲು ನೋಡೋಣ. ಅಜ್ಜಿ ನೀನ್ ಮಾಡು. ನಮ್ಮ ಅಮ್ಮಂಗೆ ದೋಸೆ ಮಾಡಕ್ ಬರಲ್ಲ ಗಾಯ್ಸ್, ಇದ್ ಮಾಡ್ಬಿಡುತ್ತೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನನ್ನ ಕೈಲಿ ತಿನ್ಬಿಟ್ಟು ಇವಾಗ ಅವ್ರ ಅಕ್ಕ ಹಾಕೊಡ್ತಾರೆ ಅಂತ ನೋಡಿ ನಂಗೆ ಚೆನ್ನಾಗಿಲ್ಲ ಅಂತ ಈಗ ಮಾಡ್ಲಾ ಅವ್ರ ಲಾಸ್ಟಲ್ಲಿ ಬರಲ್ಲ. ಏನ್ ಗೊತ್ತಾ, ಆಡೋ ಮಕ್ಳಿಗೆ ವಯಸ್ಸಾದವ್ರಿಗೆ ಫೋನ್ ಕೊಡಬಾರ್ದು, ಹಾಳಾಗೋಯ್ತಾರೆ. ಎಕ್ಸಾಂಪಲ್ ರಾಜೇಶ್ವರಿ. ಸೊ ನೋಡಿ, ಹೊಸ ವಾಟರ್ ಬಾಟ್ಲು. ಸೊ ಯಾರಿಗೆಲ್ಲ ಈ ವಾಟರ್ ಬಾಟ್ಲದು ಲಿಂಕ್ ಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ DM ಮಾಡಿ, ಲಿಂಕ್ ಅಂತ ಕಳಿಸ್ಕೊಡ್ತೀವಿ ನಾವು. ಹೆಂಗ್ ಕುಡಿಯೋದು ಗೊತ್ತಾ ಗೈಸ್? ನನ್ ಬಾಟ್ಲ್ ಅದು ಚಟ್ನಿ ಪುಡಿ ಮಾಡುವ ವಿಧಾನ, ಹೋಮ್ ಮೇಡ್ ಚಟ್ನಿ ಪುಡಿ ಇದೂನು. ಸೊ ಬನ್ನಿ ನೆಕ್ಸ್ಟ್ ನಾನು ಇಲ್ಲ ನಮ್ಮಮ್ಮ ಹಾಕ್ತಾರೆ ದೋಸೆ. ಈಗ ಇವಳೊಂದು ದೋಸೆ ಚಾಲೆಂಜು, ಯಾರು ಚೆನ್ನಾಗಿ ಹಾಕ್ತಾರೆ ಅಂತ. ನಾನ, ನಮ್ಮ ಅಕ್ಕನ, ನಮ್ಮ ಅಮ್ಮನ ನೋಡೋಣ. ನೋಡೋಣ. ಸೊ 3 ಜನ ಒಂದೊಂದು ದೋಸೆ ಹಾಕ್ತೀವಿ ಗೈಸ್. ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ನೋಡ್ರಿ. ಸೊ ನಾನೇ ಚೆನ್ನಾಗಿ ಮಾಡೋದು, ಯಾಕಂದ್ರೆ ನಾವೆಲ್ಲರೂ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಿ ಅಭ್ಯಾಸ ಇದೆ. ಸೊ ಸ್ಮೂತಾಗಿ ಹಾಕ್ಬಿಡ್ತೀವಿ ನಾವು ದೋಸೆನ. ಲೇಡೀಸು ರಾಜೇಶ್ವರಿ, ಈಗ ನಿಮ್ಮ ಟರ್ನ್, ನೀವು ಹಾಕ್ಬೇಕು ದೋಸೆನ. ಸೂಪರ್ ಆಗಿ ಹಾಕ್ತೀರಾ. ಅದು ನೀವ್ ಹೇಳ್ಬಾರ್ದು, ನಾವ್ ಹೇಳ್ಬೇಕು, ಆಡಿಯನ್ಸ್ ಹೇಳ್ಬೇಕು, ತಿನ್ನೋನ್ ಹೇಳ್ಬೇಕು. ಸೊ ಗಾಯ್, ಚಿಕ್ಕ ಹುಡುಗರು ಏನೋ ಮಾತಾಡ್ಕೋತಾರೆ, ಅದ್ರ ಬಗ್ಗೆ ಎಲ್ಲ ಕಿವಿ ಕೊಡಕ್ ಹೋಗ್ಬಾರ್ದು. ಸೊ ನೋಡ್ಕೊಳ್ಳಿ, ನಾವೇನೋ ಮಾತಾಡೋದ್ರೆ ಆಮೇಲೆ ಮುಂದೆ ಡಿಸ್ಟರ್ಬ್ ಆಯ್ತು ಅದಕ್ಕೆ ಹಾಕಿಲ್ಲ ಅಂತಾರೆ. ರಜೆ ಹೇಳ್ಕೊಂಡ್ ಮಾಡ್ಬೇಕು ಹೆಂಗ ಹಾಕ್ಬೇಕು ಅಂತ. ಬರಲ್ಲ, ಬ್ಯಾಚುಲರ್ ಸೂಪ್ ಬರಲ್ಲ, ನಮ್ ಶಶಾಂಕ್ ಬರಲ್ಲ, ಅವ್ನಿಗೇನು ಬರಲ್ಲ. ಪಡೇಲಂ ಬರಲ್ಲ. ಪಡೇಲಂ ದೋಸೆ ಹಾಕಕ್ ಬರ್ತದಾ? ಪಟೇಲಂಗೆ ಏನು ಬರಲ್ಲ. ನೋಡಿ, ನಮ್ ಶಶಾಂಕ್ಗೆ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ನಾಲೆಜ್ ಇಲ್ಲ, ಅವ್ರ ನಾಲೆಜೇ ಬೇರೆ ಕಡೆ. ನಮ್ಮ ಪಟೇಲಂಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ. ಕಾರು, ಬೈಕು, ಸಮ್ ಆಕ್ಟಿವಿಟೀಸ್, ತಲೆ ತಿನ್ನೋದು, ತಲೆಗಾಕೋದು, ಆತರ ಬೆಜ್ಜಾನಿದೆ. ಸೊ ನಮ್ದು ಗೊತ್ತಲ್ಲ, ನಮ್ಗೆ ಯಾವ ತರ ಸ್ಕಿಲ್ಸ್ ಇದೆ ಅಂತ ನೋಡಿರೋರು ಗೊತ್ತು, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಮ್ಗೆ ಹಂಗಲ್ಲ, ಎಲ್ಲ ತರ ಇದ್ದಾರೆ. ತಲೆಗೆ ಶೂಟ್ ಹಾಕೋರಿಂದ ಹಿಡಿದು ಧ್ಯಾನ ಮಾಡೋರು ಎಲ್ಲರೂ ಇದ್ದಾರೆ. ಧ್ಯಾನ ಮಾಡೋಲ್ಲ ನಾನು ಅವಾಗ ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಸೊ ರಾಜೇಶ್ವರಿ ಅವ್ರದ್ದು ಮುಗಿತಾ ಬಂತು ಗಾಯ್ಸ್. ಹಾಕೊಂಡು ಅವಳೇ ಸಿಸ್ಟರ್ ತಿಂತಾವಳೆ. ಸ್ವಲ್ಪ ನಮಗೆ
ಪವನ ನಿಂಗೆ ಸೊ ಗೈಸ್ ಇಟ್ಸ್ ಮೈ ಟರ್ನ್ ನನ್ನ ಮಮ್ಮಿ ಒಂದು ಚಟ್ನಿ ಪುಡಿ ದೋಸೆ ಸೊ ಮೊದಲು ಲೈಟ್ ಆಗಿ ಒಂಚೂರು ಎಣ್ಣೆ ಎತ್ಕೋಬೇಕು ಹಿಂಗೆ ಹಾಕ್ಬೇಕು ಮಮ್ಮಿ ಪಾರ್ಟಿಸಿಪೇಟ್ ಮಾಡ್ತಿಲ್ಲ ಅಂದವರೆಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಪವನ ಕೂತಾನೆ ಎಣ್ಣೆ ಹಾಕಿ ದೋಸೆ ಬರಲ್ಲ. ಸೊ ಗೈಸ್ ಇವರೆಲ್ಲ ಚಿಕ್ಕ ಚಿಕ್ಕ ಹುಡುಗರು ದೋಸೆ ಮಾಡ್ತಾರೆ. ಎಣ್ಣೆ ಹಾಕಿದ್ರೆ ದೋಸೆ ಚಿತ್ರಾನ್ನ. ಈಗ ಗೈಸ್ ಹೆಂಗ್ ತೋರಿಸ್ತೀನಿ ಹೆಂಗ್ ಹಾಕಿದ್ದಾರೆ ಮಿಸ್ಟರ್ ದಿವಾಕರ್ ಅವರು. ಚೆನ್ನಾಗಿ ಬಂದಿದೆ ಬಿಡಿ. ನೋಡಿ ಇವ್ರು ಹಾಕಿರೋ ದೋಸೆ ಒಂದ್ ಇಂಜ ಅದು ದೋಸೆ ಅಲ್ಲ ಫ್ರೆಂಡ್ಸ್, ದೋಸೆ. ನಾವ್ ಹಾಕಿದ್ರೆ ದೋಸೆ, ನೀವ್ ಹಾಕಿರೋ ದ್ವಾಸೆ ಅದು. ಸ್ವಲ್ಪ ಹಾಕಿಸ್ತಾರೆ. ಸೊ ನೋಡಿ ಯಾವ್ದಾರ ಹೋಟ್ಲವ್ರು ಯಾರು ಇದ್ರೆ ದಯವಿಟ್ಟು ಕರಿಬೇಡಿ. ನಾ ಬರಲ್ಲ, ಗ್ಲಾಸು ನಮ್ದು ಬೇರೆನೆ ವಿಷನ್. ಬರಲ್ಲ ನೀವು ಕರ್ದಿದ್ ಕಡೆಗೆ. ದೋಸೆ ಹಾಕೋಬಿಟ್ಟು ಲೈಟ್ ಆಗಿ ಒಂಚೂರು ಚಟ್ನಿ ಪುಡಿನ ಟಾಪಿಂಗ್ಸ್ ಮಾಡ್ಬೇಕು ಹಿಂಗೆ. ಅಕ್ಕನೇ ಮಾಡಿರೋದು ಮನೆಯಲ್ಲಿ. ಸೊ ಇದು ಹೋಮ್ ಮೇಡ್ ಚಟ್ನಿ ಪುಡಿ ಮಾಡುವ ವಿಧಾನ ದಯವಿಟ್ಟು ನಮ್ಮ ಅಕ್ಕಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬಿಡಿ. ನನಗಂತೂ ಗೊತ್ತಿಲ್ಲ, ನಮ್ಗೆ ತಿನ್ನೋದಷ್ಟೇ ಗೊತ್ತಿರೋದು ಗೈಸ್. ಗುಂಡು ಅಲ್ವಾ ಆಮ್ಲೆಟ್ ಅಲ್ಲ ದೋಸೆ. ಓಕೆ ವೆರಿ ಸಾಲುಗಡೆ ಪಲ್ಯ ಇಟ್ಕೊಡು ಉರಿ ಗೈಸ್. ದಯವಿಟ್ಟು ಮಮ್ ನೀನು ಅವ್ಳಿಗೆ ಫೋನ್ ಮಾಡಿ ಹೇಳು. ಆಗ್ತಿದ್ಯಾ? मम तू फोन करके बोल उसको. ಅಷ್ಟೇ ಅಷ್ಟೇ ದೋಸೆ ಹೊಗೆ ಹಾಕ್ಸ್ಕೊತ ಗೊತ್ತಾಯ್ತು ನಮ್ಗೆ. ಸೊ ಗಾಯ್ಸ್ ಏನು ಹೊಗೆ ಹಾಕಿಸ್ಕೊಂಡಿಲ್ಲ ನೋಡಿ ಗಾಯ್ಸ್. ನಾನು ಪಾರ್ಟಿಸಿಪೇಟ್ ಅಲ್ಲಿ ಗೆಲ್ಬಾರ್ದು ಅಂತ ಉರಿ ಕಮ್ಮಿ ಕೊಟ್ಟಿದ್ದಾರೆ. ಇದು ಚೆನ್ನಾಗಿ ಬಂದಿಲ್ಲ ಅಂದ್ರೆ ಅದು ಇವ್ರದೇ ತಪ್ಪು. ಯಾಕಂದ್ರೆ ಇವರು ನನ್ನನ್ನ ಸೋಲ್ಸ್ಬೇಕು ಅಂತ. ಯಾಕೆ ಗೊತ್ತಾ, ನಾನು ಟಫ್ ಕಾಂಪಿಟೇಟರ್. ನನ್ನನ್ನು ಸೋಲ್ಸ್ಬೇಕು ಅನ್ನೋ ಆಸೆ ಇವ್ರಿಗೆ. ದೋಸೆ ಹಾಕಂಗ್ ಬರೋಲ್ಲ ಅನ್ನೋರಲ್ಲ ಮಾತಾಡಂಗ. ಅಯ್ಯೋ ಗಾಯ್ಸ್, ನಮ್ಮ ಕೈಯಲ್ಲಿ ದೋಸೆನ ಎಷ್ಟು ಜನ ತಿಂದಿದ್ದಾರೆ ಅಂತ ಅವ್ರಿಗೆ ಗೊತ್ತು. ರಾಜಿ ದಯವಿಟ್ಟು ನೀವು ನಮ್ಮ ಇದಕ್ಕೆ ಒಂದು ಫೋನ್ ಹಾಕೊಟ್ಬಿಟ್ಟು ಫೋನ್ ಮಾಡ್ಬಿಟ್ಟು ಹೇಳ್ಬಿಟ್ರೆ ಧನ್ಯವಾದ. ಇಲ್ಲ ಅಂದ್ರೆ ಅವ್ರು 150 ಫೋನ್ ಕಂಟಿನ್ಯೂಸ್ ಆಗಿ ಹೊಡಿತಾರೆ ಎತ್ತೋಗಂಟ. ಸೊ ಗಾಯ್ಸ್ ನೋಡಿ ಎಷ್ಟು ಚೆನ್ನಾಗಿ ಒಂದು ಚೂರಾರು ಎಲ್ಲಾರು ಡ್ಯಾಮೇಜ್ ಆಯ್ತಾ. ಸಿ ಗಾಯ್ಸ್ ಅವ್ರ ದೋಸೆ ನೋಡಿ ಹೆಂಗಿದೆ ಅವ್ರ ದೋಸೆ. ದೋಸೆ ಹಾಕಕ್ ಬರೋಲ್ಲ ನೋಡಿ, ಇದಕ್ಕಿಂತ ಬೇಕಾ ದೋಸೆ? ಅಯ್ಯೋ ಚಟ್ನಿ ಪುಡಿ ದೋಸೆ. ನೋಡಿ ಈ ತರ ನನ್ನ ಕೈಯಲ್ಲಿ ತಿನ್ನೋದಕ್ಕೂ ಪುಣ್ಯ ಮಾಡಿರ್ಬೇಕು. ಪುಣ್ಯ ಡಿಪ್ರೆಷನ್ ಹೋಗ್ಬಿಟ್ಟಿದ್ದಾರೆ ಗಾಯ್ಸ್. ಡಿಪ್ರೆಷನ್ ಮಕ್ಕೆ ತರ್ತಾ ಇದ್ದಾರೆ ಕ್ಯಾಮ್ರಾನ. ಡಿಪ್ರೆಷನ್ ದಿಸ್ ಗಾಯ್ಸ್ ಬುಲ್ಶಿಟ್. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗಾಯ್ಸ್ ಓ ಗಾಯ್ಸ್ ಶಿಟ್, ನನಗೆ ತುಂಬಾ ನೋವಾಗಿದೆ, ಎದೆಗೆ ನೋವಾಗಿದೆ. ದೋಸೆ ಹಾಕಕ್ ಬರೋಲ್ಲ ಅಂದ್ರೆ ಸುಮ್ಮನೆ ಅಲ್ಲೇ ಹೊಡಿತೀನಿ. ನಿಜ ಹೇಳು, ಚೆನ್ನಾಗಿಲ್ವಾ? ಇಷ್ಟು ತೆಳ ತಿನ್ನಲ್ಲ ಯಾರು. ಯಾರು ನಿಮ್ಮ ಅಮ್ಮ ಇನ್ನಿಷ್ಟು ತೆಳ ಹಾಕಿದ್ದು? ಏಕೆ ಆಲೂಗಡ್ಡೆ ಇದು ಎತ್ಕೊಳೆ. ಸರಿ ಬನ್ನಿ ಇವಾಗ ಆಲೂಗಡ್ಡೆ ಹಾಕೋಣ. ಸ್ವಲ್ಪ ಹಾಕು. ತೆಳು ಹಾಕೋದು ಯಾರು ತಿನ್ನಲ್ಲ ಗುಂಡು. ತೆಳ ಎಲ್ಲ ಐತೆ. ತೆಳು ಅಷ್ಟು ತಿನ್ನೋದೇ ಇಲ್ಲ. ಅವ್ನು ದಪ್ಪ ಬೇಕು ದೋಸೆ. ಒಳ್ಳೆ ಪೇಪರ್ ಇದ್ದಂಗ ಐತೆ. ಹೋಟ್ಲಲ್ಲಿ ಹಿಂಗೆ ಹಾಕೊಳೋದು. ಅವ್ರ ಮಧ್ಯದಲ್ಲಿ ಅಷ್ಟೇ ತೆಳ ಫ್ರೆಂಡ್ಸ್ ನೀವ್ ಹೇಳಿ, ಹೋಟ್ಲಲ್ಲಿ ಮಾಡೋದು ಮಧ್ಯದಲ್ಲಿ ಇದಿರುತ್ತೆ. ಈ ಮಟ್ಟಿಗೆ ಲಾಸ್ಟ್ ಅಲ್ಲಿ ಅವ್ರದ್ದು ತೆಳನೇ ಇರುತ್ತೆ ನೋಡಿ. ಇಷ್ಟು ಸಕ್ಕತ್ತಾಗಿ ಮಾಡಿದ್ದೀನಿ. ಇದನ್ನ ತಿನ್ನೋಕ್ ಪುಣ್ಯ ಮಾಡಿರ್ಬೇಕು. ಏನಂತೀರಾ? ಬನ್ನಿ ಹಾಕೊಡೋಣ. ನಮ್ಮ ಕೈಯಲ್ಲಿ ತಿನ್ನೋಕ್ಕೂ ಪುಣ್ಯ ಮಾಡಿರ್ಬೇಕು ಗಾಯ್ಸ್. ಏನು ನಮಗೂ ಬೇಡಪ್ಪ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ತಿನ್ನು ಬಿಡಪ್ಪ. ಏಯ್ ನಮ್ ಕಲ್ ದೋಸೆ ತಿನ್ನೋ ಪುಣ್ಯ ಮಾಡಿರ್ಬೇಕು. ರಾಜಣ್ಣ ಸೈಡ್ ಬನ್ನಿ, ನಾನು ಹಾಕ್ತೀನಿ. ರಾಜಣ್ಣ ಸೈಡಿಗೆ ಬನ್ನಿ, ನಾನು ಹಾಕ್ತೀನಿ. ನಿಂಗಿದ್ರೆ ಇದೇ ಚೆನ್ನಾಗಿ ಆಗ್ತಾ ಒಂದು ಬೆಳಿಗ್ಗೆ ತವನೇ ಹಾಕೊಡೋದು. ನಮ್ ದೋಸೆ ತೋರ್ಸ್ತಾರಲ್ಲ. ನಾವು ತೆಳಗೆ ಹಾಕ್ತೀವಿ. ನಾವು ತೆಳಗಿದೀವಿ ಗಾಯ್ಸ್, ಅದಕ್ಕೆ ನಾನು ತೆಳಗೆ ಹಾಕ್ತೀನಿ. ತೆಳಗಿಲ್ವಾ? ಆಯ್ತು, ಆಮೇಲೆ ಖಾರ ಆಯ್ತು. ಮಾಡಿದ್ದಾರೆ. ಖಾರ ಆಯ್ತಾ? ಆಗ್ಲಿ ಬಿಡಿ, ತಿನ್ನಿ. ನೋಡು ದೋಸೆ ಹಿಂಗಿರ್ಬೇಕು. ನಿಮ್ದು ಒಂದು ಬಾರ್ಡ್ರ್ ಈ ಕಡೆ, ಒಂದು ಬಾರ್ಡ್ರ್ ಆ ಕಡೆ. ಈಗ ಎರಡನೇ ಹಾಕಿ ಚೆನ್ನಾಗಿ ಬಂದಿರೋನೆ. ಅಷ್ಟೊಂದು ತೆಳ ಹಾಕಲ್ಲ ಯಾರು. ನಮ್ಗೆಲ್ಲ ಹಂಗೆ ನೋಡ ಅಭ್ಯಾಸ, ನಾವು ಹಂಗೆ ಹಾಕೋದು. ನಾನು ಹಾಕೊಂಡಾಗೆಲ್ಲ ತಿಂದು ದಬಾಕ್ತಾ ಇರ್ತಾನೆ. ಸೀದ್ಸೆ ಬಿಟ್ಟ
ಸೀಸಬಿಟ್ಟಾಗ ಹುಡಿ ಆರೇನು ಕೊಟ್ಟಿರಿ ಏನು ಸೀದಿಲ್ಲ ನೋಡಿ ಎರಡು ಕಡೆಯಿಂದ ಇದು ತಾವನೆ ವೆಯ್ಟ್ ಆರೇನು ಹುಡಿ ಕೊಟ್ಟಿರ ಅಲ್ಲಿ ಹೌದು ನೋಡಿ ಎಲ್ಲ ನಾನು ಹಾಕಿರೋದು ದಿನ ಒಳಗೆ ಐತೆ ತಿನ್ನೆ ಆಲ್ರೆಡಿ ಒಳಗಡೆ ಐತವ, ಜಾಸ್ತಿ ಹಾಕೊಂಡ್ ಬೇಡ. ಅವಳಾದ್ರೂ ತಿಂತಾಳೆ, ಅವಳಾದ್ರೂ ಹಾಕೋತಾಳೆ. ಅವಳಿಗೆ ಕಣ್ಣು ಬೇಕಂತದೆ, ಹೊಟ್ಟೆ ಹೊಟ್ಟೆ ಬೇಡ. ಡಿಪ್ರೆಷನ್ ಸೊ ಅವಳು ಆತರ, ಅವಳು ಡಿಪ್ರೆಷನ್ ಅಲ್ಲ, ಹಳ್ಳಕ್ಕೆ ಡಿಪ್ಲೊಮೇಷನ್ ಕೋರ್ಸ್ ಕಳ್ಸಿದ್ವಿ, ನಂಬರ ಸಾಕು. ಡಿಪ್ಲೊಮೇಷನ್ ಕೋರ್ಸ್ ಕಳ್ಸಿದ್ವಿ. ಯಾರು ತಿನ್ನೋದು ಮತ್ತೀಗ? ಆದ್ರೆ ನೀನ್ ತಿನ್ನೋಣ ಕಾಂಪಿಟೇಷನ್ ಅಲ್ಲಿ ಸೋತ್ಬಿಟ್ಟಿದ್ದಾಳೆ. ಮತ್ತೆ ನಾನು ಆಮೇಲೆ ತಿಂತೀನಿ. ಇನ್ನೊಂದು ಕಾಫಿ ಮಾಡ್ತೀನಿ. ಸೊ ಡಿಪ್ಲೊಮೇಷನ್ ಕೋರ್ಸು ಕೀರ್ತಿ ಜೊತೆ ಮಾಡಕ್ಕಾಗಲ್ಲ ಅಂತ ಬಂದಿದ್ದಾರೆ. See guys, ಕೀರ್ತಿ ಜೊತೆ ಡಿಪ್ಲೊಮೇಷನ್ ಮಾಡೋ ಕೋರ್ಸ್ ಇದೆ. ರವಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಬೈ ಬ್ರೋ, ಮಾಡ್ತಾ ಇದ್ದೀನಿ. ಬೈ ಬ್ರೋ. ಜಸ್ಟ್ ಲೈಕ್ ಮೈ ವಿಶ್. ಹೋಗಿ ಬಂದು ಮೂಗನ್ ಹಿಡ್ಕೊಂಡ್ರ ನಂಗೆ ಪಾಪ ಹುಡುಗನ್ ಯಾಕೆ ಯಾವಾಗ ಹಿಡ್ತಿರ್ತೀಯ? ಬಿಕಾಸ್ ಅವನೇ ಯಾವಾಗಲೂ ನನ್ನ ಜೊತೆ ಇರೋದು. ಚೋರ್ಗುರು ತಂಡ ಶಿಷ್ಯ, ಚೋರ್ಗುರು ತಂಡ ಶಿಷ್ಯ. ಹೌದು, ನಾವು ಯಾವ್ದು ಕೆಟ್ಟ ಕೆಲಸ ಮಾಡಲ್ಲ, ಮಾಡೋದೆಲ್ಲ ದೇವ್ರ ಕೆಲಸ. ಮಾಡೋದೆಲ್ಲ ಮನೆ ಬರೀ ಮನೆ ಕೆಲಸ, ದೇವ್ರ ಕೆಲಸ. ದೇವ್ರು ಬಂದು ಹೇಳಿದ್ನ ದೇವ್ರ ಮಕ್ಕಳು ನಾವು. ಹಾ ದೇವ್ರ ಕೈಲಿ ಮಾಡಕ್ಕಾಗಿದ್ರ ಕೆಲಸ ನಮ್ ಕೈಲಿ ಮಾಡಿಸ್ತಾನೆ. ಯಾರ್ಯಾರಿಗೆಲ್ಲ ಸಹಾಯ ಆಗ್ಬೇಕು ನಮ್ ಕೈಲಿ ಮಾಡಿಸ್ತಾನೆ. ಶ್ರಮಜೀವಿಗಳು ಗೈಸ್, ನಾವು ಎಷ್ಟು ಶ್ರಮ ಬೀಳ್ತೀವಿ ಅಂದ್ರೆ, ಪಾಪ ನಮ್ ಶಶಾಂಕ್ ಅಂತೂ ಎಷ್ಟು ಕಷ್ಟ ಬೀಳ್ತಾನೆ ಅಂದ್ರೆ, ಕೆಲ್ಸದಲ್ಲಿ ಒಂದು ನಿಮಿಷ ಬ್ರೇಕ್ ಇರಲ್ಲ ಹುಡುಗನ್ಗೆ. ಗೇಟಿಂದ ಆಚೆಗೆ ಬರಕ್ಕೆ ಎಷ್ಟು ಕಷ್ಟ ಬೀಳ್ತಾನೆ ಗೊತ್ತಾ? ಕೆಲಸ ಮಾಡ್ತಾನೆ ಕೇಳು, ಬ್ರೇಕ್ ಆಮೇಲೆ ಇರ್ಲಿ. ಕುಂತವನಲ್ಲ ಪಾಪ ಹುಡುಗ ಅಷ್ಟು ಕಷ್ಟ ಬೀಳ್ತಾನೆ. ಈಗ ನಮ್ಮ ಪಟೇಲನ್ ಬಗ್ಗೆ ಏನು ಕೇಳಂಗೆ ಇಲ್ಲ. ಅವನ್ ಇವತ್ ರಾತ್ರಿ ನೈಟ್ ಶಿಫ್ಟ್ ಐತೆ, ಮಧ್ಯಾಹ್ನ ಮಳವಳ್ಳಿಗೆ ಹೋಗೋನಿ ಅವರು ದೇವಸ್ಥಾನಕ್ಕೆ. ಅವ್ನು ಏನ್ ಹೇಳ್ತಾನಲ್ಲ, ಆರ್ಮಿ ತರ ಕಾಯ್ತೀವಿ ನಾವು, ಹೇಳ್ತಾರ ಅವನು. ಯಾರು ಫೋನ್ ಹಾಕಿದ್ರೆ ಗೊತ್ತಿಲ್ಲ ಏನಾಯ್ತೋ ಕೆಲ್ಸ ಗೊತ್ತಿಲ್ಲ ಅಂತಾನೆ. ಬೇರೆ ಯಾರ ಕರೆದ್ರೆ ಫ್ರೀ, ಬರ್ರಿ ಓನಾ ಬರ್ರಿ ಅಂತಾನೆ. ಸೊ ಪಟೇಲ್ ಸ್ವಲ್ಪ ಚೇಂಜ್ ಆಗಿ. ಸೊ ಬಾಯ್ ಗಾಯ್ಸ್, ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೈನಿಂಗ್ ಆಫ್, ಬೈ ಬಾಯ್. ನಾನು ನಿಮ್ಮ DP Vlogs 19.